ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾವಿತ್ರಿಬಾಯಿ ಫುಲೆಯವರ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಕಿರುಪರಿಚಯವನ್ನು ನೋಡೋಣ. ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಕಿ, ಸಂಚಾಲಕಿ, ಮುಖ್ಯೋಪಾಧ್ಯಾಯಿನಿ, ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ, ಭಾರತದ ಮೊಟ್ಟಮೊದಲ ಶಿಕ್ಷಕಿ, ದನಿವರಿಯದ ಸತ್ಯ ಶೋಧಕಿ, ಆಧುನಿಕ ಶಿಕ್ಷಣದ ತಾಯಿ, ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ. ಇನ್ನು ಅವರ ಜನನ 3 ಜನವರಿ 1831ರಲ್ಲಿ ಆಯಿತು. ಸ್ಥಳ ಸಾತಾರಾ ಜಿಲ್ಲೆಯ ನಾಯ್ಗಾಂವ್ ಎಂಬಲ್ಲಿ ಅವರ ಜನನವಾಯಿತು. ಪೋಷಕರು ಅಂದರೆ ತಾಯಿ ಲಕ್ಷ್ಮೀಬಾಯಿ, ತಂದೆ ನವಸೆ ಪಾಟೀಲ, ಇನ್ನು ಪತಿ ಜ್ಯೋತಿಬಾ ಫುಲೆಯವರು. ಶಿಕ್ಷಣ ಮೊದಲು ಪತಿಯಿಂದ ಪ್ರಾರಂಭವಾಯಿತು. ನಂತರ 1847ರಲ್ಲಿ ಶ್ರೀಮತಿ ನಾರ್ಮಲ್ ಮಿಚೆಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿಯನ್ನು ಅವರು ಪಡೆದುಕೊಂಡರು. ಸಾಧನೆ: ಆಗಿನ ಕಾಲದಲ್ಲಿ ಎಷ್ಟೇ ಅವಮಾನಗೊಂಡರೂ ಅವರು ಮಹಿಳೆಯರಿಗೆ, ಹಿಂದುಳಿದ ಜನರಿಗೆ ಶಿಕ್ಷಣವನ್ನು ಒದಗಿಸಿದರು. ಹೋರಾಟ: ಬಾಲ್ಯ ವಿವಾಹದ ವಿರುದ್ಧವಾಗಿ ಹೋರಾಟ ಮಾಡಿದರು. ಸತಿ ಸಹಗಮನ ಪದ್ಧತಿ, ಕೇಶಮುಂಡನೆ, ಸ್ತ್ರೀಯರಿಗಾಗಿ ಹೋರಾಟ, ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಅವರು ಹೋರಾಟವನ್ನು ಮಾಡಿದರು. ಪ್ರಪ್ರಥಮ ಮಹಿಳೆಯರಿಗಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡಿದರು. ಅಬಲಾಶ್ರಮ ಸ್ಥಾಪನೆಯನ್ನು ಮಾಡಿದರು. ಶಾಲೆಗಳ ಸ್ಥಾಪನೆ: ಒಟ್ಟು ಅವರು 18 ಶಾಲೆಗಳನ್ನು ಸ್ಥಾಪನೆ ಮಾಡಿದರು. ಬಿರುದು: ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂಥೇಳಿ ಅವರಿಗೆ ಬಿರುದು ಬಂತು. ಕೃತಿಗಳು: ಕಾವ್ಯಫುಲೆ, ಭುವನಕಾಶಿ, ಸುಭೋರತ್ನಕರ ಮತ್ತು ಕರ್ಜೆ ಅಂಥೇಳಿ ಅವರು ಕೃತಿಗಳನ್ನು ಬರೆದಿದ್ದಾರೆ. ಅಧ್ಯಕ್ಷೆ: ಸತ್ಯ ಶೋಧಕ ಸಮಾಜದ ಅಧ್ಯಕ್ಷೆ ಅವರು. ಮರಣ: ಮಾರ್ಚ್ 10, 1897ರಲ್ಲಿ ಅವರು ಮರಣ ಹೊಂದಿದರು.